44ನೇ ಮನೆ ಇವತ್ತು ಪೂಜ್ಯ ಶ್ರೀಪಾದರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಳ್ತಾ ಇದೆ. ಕಲಾವಿದರಿಗೆ ನಾವು ಕಟ್ಟಿಸಿಕೊಡುವ 7ನೇ ಮನೆ ಇದಾಗಿದೆ. ನಂದ ಕುಮಾರರು ಸೋಕೂರು ಮೇಳದಲ್ಲಿ ಕಳೆದ 3 ವರ್ಷದಿಂದ ಎಲ್ಲ ಬಗೆಯ ವೇಷ, ಸ್ತ್ರೀ ವೇಷದಿಂದ ಹಿಡಿದು ಪುರುಷ ವೇಷ, ಯಾವ ವೇಷ ಜನ ಇಲ್ಲದಿದ್ದರೆ ಮಾಡ್ತಾ ಇದ್ದವರು. ಇವತ್ತು ಈ ಮನೆಯ ಪ್ರಾಯೋಜಕತ್ವವನ್ನು ನಮ್ಮ ನಾಡಿನ ಪ್ರಸಿದ್ಧ ಮನೆತನ ಆಚಾರ್ಯ ಕುಟುಂಬ ಕುಂದಾಪುರದ GSP ಸಮಾಜದಲ್ಲಿ ದೊಡ್ಡ ಹೆಸರನ್ನು ಗಳಿಸಿದಂತಹ ಒಂದು ಕುಟುಂಬದ ಪ್ರತಿನಿಧಿ ವಸಂತಾಚಾರ್ಯ ದಂಪತಿಗಳು ನಮಗೆ ಕಳೆದ ವರ್ಷವೇ ಈ ಮನೆಯ ಒಂದು ಪ್ರಾಯೋಜಕತ್ವಕ್ಕೆ ಅವಕಾಶವನ್ನು ಕಲ್ಪಿಸಿದರು. ಯಕ್ಷಗಾನ ಕಲಾರಂಗ ದೊಡ್ಡ ಸೇವೆಯನ್ನು ಮಾಡ್ತಾ ಇದೆ. ಅಗತ್ಯ ಇರುವ ವ್ಯಕ್ತಿಗಳು ಸಮಾಜದಲ್ಲಿದ್ದಾರೆ, ಕೊಡಲಿಕ್ಕೆ ಮುಂದಾಗುವ ದಾನಿಗಳು ಇದ್ದಾರೆ. ಈರುವರನ್ನು ಬೆಸೆಯುವ ವ್ಯಕ್ತಿಗಳು ಬೇಕಷ್ಟೇ. ಯೋಜಕ ತತ್ರ ದುರ್ಲಭ ಅಂತ ಹೇಳ್ತಾರೆ. ದಾನಿಗಳೆಲ್ಲ ಇದು ನಮಗೆ ಹೊರೆ ಅಂತ ಭಾವಿಸದೆ ಭಗವಂತ ನಮಗೆ ಕೊಟ್ಟಿರುವ ಒಂದು ದೊಡ್ಡ ಅವಕಾಶ, ದೇವರ ಸೇವೆ ಮಾಡಲಿಕ್ಕೆ, ಸಮಾಜ ಸೇವೆಯ ಮೂಲಕ ದೇವರ ಸೇವೆ ಮಾಡಲಿಕ್ಕೆ ಭಗವಂತ ನಮಗೆ ಕೊಟ್ಟಿರುವ ದೊಡ್ಡ ಒಂದು ಅವಕಾಶ ಅಂತ ಭಾವಿಸಿಕೊಂಡು ಸಮಾಜದಲ್ಲಿ ಇಂತಹ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಇದ್ದೀವಿ ನಾವು, ಇದು ತುಂಬ ಮನಸ್ಸಿಗೆ ತುಂಬ ಸಮಾಧಾನ ಮತ್ತು ತೃಪ್ತಿ ಕೊಡ್ತಾರೆ. ಇನ್ಫ್ಯಾಕ್ಟ್ ಯಕ್ಷಗಾನ ಕಲಾರಂಗದ ಎಲ್ಲ ಯೋಜನೆಗಳು ನಮ್ಮ ಆತ್ಮಕ್ಕೆ ತುಂಬ ಒಂದು ಸಂತೋಷ ಮತ್ತು ತೃಪ್ತಿ ಕೊಡ್ತಾ ಬರ್ತಾ ಇದೆ. ನಂದಕುಮಾರ್ ಪಾಣರವರಿಗೆ ಯಕ್ಷಗಾನ ಕಲಾರಂಗದ ಈ ಸಹಕಾರದಿಂದ ಅವರ ಜೀವನ ಸುಗಮವಾಗಿ ನಡೀತದೆ ಅನ್ನೋ ಭರವಸೆ ನಂಬಿಕೆ ಇದೆ. ಯಕ್ಷಗಾನ ಕಲಾರಂಗದ ನಾನಾ ಥರದ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಅವೆಲ್ಲವೂ ಸುಗಮವಾಗಿ ನಡೀಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ, ಯಕ್ಷಗಾನ ಕಲಾರಂಗ ಅದರ ಕಾರ್ಯಕರ್ತರು, ಪದಾಧಿಕಾರಿಗಳು, ಅವರ ಕುಟುಂಬದ ಮೇಲೆ ದೇವರ ಅನುಗ್ರಹ, ಪೂಜ್ಯ ಗುರುಗಳ ಅನುಗ್ರಹ ಯಾವತ್ತೂ ಇರಲಿ ಅಂತ ಹೇಳಿ ನೀವು ಮಾಡುವಂಥ ಈ ಕಾರ್ಯ ನಿಜವಾಗಿ ಶ್ಲಾಘನೀಯ. ನಿಮಗೆ ಎಷ್ಟು ಪ್ರಯೋಜಕತೆ ಬರ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಎಬಿಲಿಟಿ, ನಿಮ್ಮ ವರ್ಕು, ನಿಮ್ಮ ಒಳ್ಳೆತನವನ್ನು ಜನರು ಮನಗಂಡಿದ್ದಾರೆ. ಹಾಗಾಗಿ ಎಷ್ಟು ಮನೆ ನಿಮಗೆ ಕೊಡ್ತಾ ಇದ್ದಾರೆ, ಎಷ್ಟು ಜನ ಹಣ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಖಂಡಿತವಾಗಿ ಪ್ರಶಂಸನೀಯ. ನಮಗೆ ಮನೆ ಆಗಬೇಕಂತ ಭಾಳ ಆಸೆ ಇತ್ತು. ಆವಾಗ ನಮ್ಮ ಅಮ್ಮನಿಗೆ ಮನೆ ಆಗಬೇಕಂತ, ಅದಕ್ಕೆ ನಮ್ಮ ಸಹಕಾರದ ಜನ ಇರಬೇಕು ನಾನು ಹೇಳಿದೆ, ನಮ್ಮ ಮನೆ ಇಲ್ಲ ಸಹಕಾರ ಭಾಳ ಕಷ್ಟ ಇರಬೇಕು ಅಂತ. ಆವಾಗ ಸಹಕಾರ ಹೇಳಿದ್ರು, ನೀನು ಯಕ್ಷಗಾನ ಇದ್ದಲ್ಲಿ ಒಂದು ಅರ್ಜಿ ಮಾಡಿಸಿಕೊಡು, ಹೆಲ್ಪ್ ಮಾಡು ಅಂತ ಹೇಳಿ. ಹಾಗಾದರೆ ಬಂದು ಮಾಡಿ ಮುರಳಿ ಕಡಿ ಸರ್ ಮತ್ತು ಗಂಗಾಧರ್ ಸರ್ ನಮ್ಮ ಮನೆಗೆ ಬಂದು ಮನೆಯೆಲ್ಲ ನೋಡಿ ಫೋಟೋವನ್ನು ತಗೊಂಡು ಅಮ್ಮ ಹೇಳಿದರು, ನಮಗೆ ಮನೆಯೆಲ್ಲ ಭಾರಿ ಬಡಿಸ್ತಿದ್ದಾನೆ ಮಗ, 3 ಹೆಣ್ಣು ಮಕ್ಕಳು, ಅವನೇ ದುಡಿಬೇಕಂತ. ಗಂಗಾಧರ್ ಸರ್ ಇಲ್ಲ, ನಾವು ಮಾಡಿಸಿಕೊಡ್ತೇವೆ ಮನೆಯನ್ನು, ಅದೇ ರೀತಿ ಮಾಡಿಸಿಕೊಟ್ಟಿದ್ದಾರೆ. ಅವರೇ ನಾವು ಚಿರಋಣಿಯಾಗಿರ್ತೇವೆ. ಯಕ್ಷಗಾನ ಪ್ರಶ್ನೆ ಎಲ್ಲ ಸದಸ್ಯರು ನೋಡಿ ಕಡೆಗಾರಿಗೂ ಚಿರಋಣಿಯಾಗಿರ್ತೀವಿ. ಹಾಗೆ ನಮ್ಮ ಸಹಕಾರವಾಗಿ ನಮ್ಮ ಯಾವುದೇ ಒಂದು ತಂದೆ ತಾಯಿ ಇಲ್ಲ ಅಂತ ನಮಗೆ ಎಲ್ಲ ಕಷ್ಟವೂ ನಮ್ಮ ಸಹಕಾರ ಇಲ್ಲಿ, ಹಾಗೆ ಅವರಿಗೆ ನಾನು ಚಿರಋಣಿಯಾಗಿ. ಹಾಗೆ ವಸಂತಾಚಾರ್ಯ ಹಾಗೂ ಸೋಮ ದಂಪತಿಗಳು ನಮಗೆ ಮನೆ ಕಟ್ಟಲಿಕ್ಕೆ ಸಹಕಾರ ಮಾಡಿ ಕಟ್ಟಿಸಿಕೊಟ್ಟಿದ್ದಾರೆ. ಅವರಿಗೂ ಹಾಗೆ ಕೃಷ್ಣಸ್ವಾಮಿ ಒಳ್ಳೆಯದನ್ನು ಮಾಡಿ ಅಂತ ಬಯಸ್ತೇನೆ. ಹಾಗೆ ಇಲ್ಲಿ ನನಗೆ ಊರಿನಲ್ಲಿ ಸಹಕಾರ ಮಾಡಿದಂಥ ಹೆಚ್ಚಿನ ಜನ ಇದ್ದಾರೆ. ರಾಘು ಭಟ್ ಅಂತ, ನಾವು ಮನೆ ಇಲ್ಲದೆ ಅವರು ನಮ್ಮ ರೂಮ್ ಕೊಟ್ಟು ಸಹಕಾರ ಮಾಡಿದ್ದಾರೆ. ಅವರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ.